ಸಿಎಂ ಸಿದ್ದರಾಮಯ್ಯ ಅವರು ಎಎಸ್ಪಿ ಮೇಲೆ ಗರಂ ಆಗಿದ್ರಲ್ಲ, ಹೌದ್ರಿ. ಒಂದು CM ಕಾರ್ಯಕ್ರಮದಲ್ಲಿ ನೀವು ಕಪ್ಪು ಬಾಟ ಹಿಡಿತಾ ಇರ್ಬೇಕಾದ್ರೆ SP ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ರಿ? ನೀವು ದನ ಕಾಯ್ತಿದ್ದೀರಾ? ನೀವು ನಿಮಗೆ ವಿಜಿಲೆನ್ಸರ್ ಯಾರು ಇರಲಿಲ್ವಾ? ನಿಮಗೆ ಅವರೆಲ್ಲ ನೋಡಬೇಕಲ್ಲ. ಇವರು ಭಾಳ ಬಿಂಬಿಸಿ ಹೇಳ್ತಿರಲ್ಲ. ಇವತ್ತು BJP ಅವ್ರಿಗೆ ಭಾರಿ ಮಾತಾಡ್ತಾರೆ, CM ಅವರಿಗೆ ದುರಂಕರ ಅಂತ. ಆರ್ ಅಶೋಕ್ ಮೊನ್ನೆ ಏನು ಹೇಳಿದ್ರು? ಸ್ಟ್ರೈಕ್ ಮಾಡೋ ದಿವಸ ಪೊಲೀಸು ಹುಷಾರಿ, ನನ್ನನ್ನೇನು ಮುಟ್ಟಿದ್ರೆ ನೀನು ಹುಷಾರಿ, ನಿನಗೆ ಎಚ್ಚರಿಕೆ ಅಂತ ಹೇಳಿದರು. ಏನು ಎಷ್ಟು ದಿನ ಇರ್ತೇನೆ ನೀನು? ನಮ್ಮದೇ ಸರ್ಕಾರ ಬರ್ತೇವೆ ಹುಷಾರಿ ಅಂತ ಧಮಕಿ ಹಾಕಿಲ್ವಾ? ಅದು ಅಲ್ಲ ನಡೀತದ? ಇದೇ ರಾಘವೇಂದ್ರ ಸಾಗರದಲ್ಲಿ ಬಂದಾಗ ನಮ್ಮ ಇದು ಎಂಥ ನಗರಸಭೆ ಅಧ್ಯಕ್ಷರು ಇದು ಬಂದಾಗಲೂ ಇದೇ ಥರ ಧಮಕಿ ಹಾಕಿದರು. ಅಂದರೆ ಇವರು ಮಾತ್ರ ಹಾಕ್ಬೋದು, ಅವ್ರು ಹಾಕಂಗಿಲ್ಲ ಅಲ್ವಾ? ಅಲ್ಲ ಮಾಡಲಿ. ನಾನು ಕಪ್ಪು ಬಟ್ಟೆ ಎಲ್ಲಿ ಹಿಡಿಬೇಕು? ಸಾರ್ವಜನಿಕ ಸಭೆಯಲ್ಲಿ ಬಂದಾಗ ಹಿಡಿತೀರಾ? ನಾವು ಮಾಡಲ್ಲ, ನಾವು ಮಾಡ್ತೀವಿ. ಸಾರ್ವಜನಿಕ ಸಭೆ ಇವ್ರು ಮಾಡಲಿ BJP ಅವರು. ಅವಾಗ ನಾವು ಕಪ್ಪು ಬಟ್ಟೆ ಹಿಡಿದ್ರೆ ಸುಮ್ಮನಿರ್ತಾರಾ? ಇವರಿಗೆ ಆಗುತ್ತೆ ಅದು. ಆವಾಗ ಏನು ಹೇಳ್ತಾರೆ? ಇಲ್ಲ ಸರ್ಕಾರ ವೈಫಲ್ಯ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪಾಗುತ್ತೆ. ಅದರಿಂದ ಸಾರ್ವಜನಿಕ ಇದರಲ್ಲಿ ಕಪ್ಪು ಬಟ್ಟೆ ಹಿಡಿಯೋದು ತಪ್ಪು. ಅದರಿಂದ CM ಅವ್ರು ಗರಂ ಆಗಿದ್ದಾರೆ ಅವತ್ತು. ಮತ್ತು SP ಏನಕ್ಕೆ ಇರೋದಲ್ಲಿ ಮಾಡಬೇಕಲ್ಲ. ಅದರಿಂದ ಅದು ಆಗಿರುತ್ತೆ. ಆದ್ದರಿಂದ ಇಂಥ ಘಟನೆಗಳನ್ನೆಲ್ಲ ಸಹಜವಾಗಿ ಯಾವುದೇ ಪಕ್ಷದವರು ಅಂಥ ಒಂದು ಸಭೆ ಮಾಡಿದಾಗ ಮಾಡಬಾರ್ದು ಅಂತ ನಮ್ಮದು ಸಲಹೆ. ಸರ್ ಈಗ ನಾನಾದರೂ ಸುಮ್ಮನೆ ಇರ್ತೀವ? ಈಗ ನೋಡಿ, ಚೆನ್ನೈ ನಮ್ಮದು ಇತ್ತಪ್ಪ, ಅಲ್ಲಿ ಸಣ್ಣ ವಿಚಾರದಲ್ಲಿ ಜಗಳ ಬರುತ್ತೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಅವೆಲ್ಲ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಆಗ್ತವೆ. ಆ ಸಂದರ್ಭದಲ್ಲಿ ನೀವು CM ಬಂದಾಗ ಕಪ್ಪು ಬಟ್ಟೆ ಹಿಂಗೆ ಹಿಡಿದ್ರೆ ಯಾರಿಗೆ ಕಪ್ಪು? ನನಗೆ ಈಗ ಬಂದಾಗ ಏನಾರು ಅಂದಾಗ ನಾವು ಸುಮ್ಮನೆ ಇರ್ತೀವ? ಹಾಗೆ ಬಿಡೋಕ್ಕಾಗತ್ತೆ ಅದು? ಆವಾಗ ಅಲ್ಲಿ ಅಧಿಕಾರಿಗಳು ಜೋರು ಮಾಡ್ತೀವಿ ನಾವು. ಇದು ಸಹಜವಾಗಿ ಒಬ್ಬ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಅದರಿಂದ ಇದೆಲ್ಲ ದೊಡ್ಡ ವಿಚಾರ ಅಲ್ಲ. ಅದನ್ನು ವಿಜೇಂದ್ರನಿಂದ ಕಲಿಯುವಂಥದ್ದು ಏನಿಲ್ಲ ಬಿಡಿ. ವಿಜೇಂದ್ರ ಏನು ಹೇಳಿದ್ದಾರೆ? ಮುಖ್ಯಮಂತ್ರಿಗೆ ಏನು ಹೇಳಿದ್ದಾರೆ? ಎಂತೆಂಥ ಮಾತಾಡಿದ್ದಾರೆ ವಿಜೇಂದ್ರ ನನಗೆ ಗೊತ್ತಿದೆ ಅಲ್ವಾ? ಯಡಿಯೂರಪ್ಪನವ್ರು ಎಂತೆಂಥ ಮಾತಾಡಿದ್ದಾರೆ ನನಗೆ ಗೊತ್ತಿದೆ ಅಲ್ವಾ? ಇವೆಲ್ಲ ಸಹಜ. ಇದನ್ನೆಲ್ಲ ದೊಡ್ಡದು ಮಾಡುವಂಥದ್ದು, ಅದನ್ನು ಬಿಂಬಿಸ್ಕೆ ಹೋಗೋಂಥದ್ದು ಇದೆಲ್ಲ ಇದು BJPಯವರ ಕೆಟ್ಟ ಪ್ರವೃತ್ತಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಬಿಜೆಪಿಯವ್ರಿಗೆ ಎಲ್ಲೂ ಕೂಡ ಒಂದು ಸಭೆ ಮಾಡಕ್ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಅವರು ಹಿನ್ನೆಲೆನೇ ಗುಂಡಾಗಿರಿ ವರ್ತನೆ. ಹೌದ್ರಿ, ನೀವು ಯಾಕೆ ಹಿಡಿಬೇಕು? ನೀವು ಕಪ್ಪು ಬಾಟ ಯಾಕೆ ಹಿಡಿತಾರೆ? ನೀವು ಕಪ್ಪು ಬಾಟ ಹಿಡಿದ್ರೆ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಮ್ಮದೇ ಸರ್ಕಾರ ಇರಬೇಕಾದ್ರೆ ಕಪ್ಪು ಬಾಟ ಹಿಡಿಯಕ್ಕೆ ನಾವು ಬಿಡ್ತೀವ? ನಾವು ಅಂಥವಕ್ಕೆಲ್ಲ ಅವಕಾಶ ಇರಬಾರ್ದು ಅಂತ ಹೇಳಿದ್ದಾರೆ. ಯಾಕೆ ನಮಗೆ ತಾಕತ್ತಿಲ್ವಾ? ನಮಗೆ ದಮ್ಮಿಲ್ವಾ? ಇಂಥ ವಿಜೇಂದ್ರ, ಇಂಥ ರಾಜ್ಯನ ಅಧ್ಯಕ್ಷರನ್ನ ಅಥವಾ ಈ BJP ಮುಖಂಡರನ್ನ ಭಾಳ ನೋಡಿದ್ದೀವಿ ಇಂಥವ್ರನ್ನೆಲ್ಲ. ನಮಗೂ ಗೊತ್ತಿದೆ. ಶಿವಮೊಗ್ಗ ಜಿಲ್ಲೆ ರಾಜಕಾರಣ ಮಾಡಿದವರು, ಬಂಗಾರಪ್ಪನವ್ರು ಗರಡಿಲಿ ಬೆಳೆದವರು, ನಾವೆಲ್ಲ ರಾಜಕಾರಣ ಮಾಡಿ ತೋರಿಸಿದ್ದೀವಿ ನಾವು. ಅದರಿಂದ ಇಂಥದ್ದು ಆಗಬಾರ್ದು ಅಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು.